ಮಾಡಿದ್ದಕ್ಕೆ ಸ್ವಲ್ಪ ಕ್ಷಮಿಸಿ. ಸ್ವಲ್ಪ ಕೈ ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವರು ನಿಂತಿದ್ದಾರೆ. ನಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ನೀಡಿ ನಮ್ಮ ಉದಯಗೌಡರಿಗೆ, ನಮ್ಮ ಚೆಲ್ವಣ್ಣನಿಗೆ, ನಿಮ್ಮ ರವಿ ಅವ್ರಿಗೆ, ನಮ್ಮ ರವಿ ಅವರು ಇದ್ದಾರೆ ಪಾಪ, ನಿಮ್ಮ ಸೇವೆ ಮಾಡೋದಕ್ಕೆ ಅವ್ರ ಕೈನ ಬಲಪಡಿಸಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ಕಳೆದ ಬಾರಿ ತೆರೆಯಂತೆ ನಿಂತು ಇವ್ರುಗಳು ಮಾಡಿದ ಸಹಾಯ ಯಾವತ್ತೂ ಮರಿಬಾರ್ದು. ಅದಕ್ಕೆ ಯಾವತ್ತಿದ್ರು ಇದೇ ಪಾಪ ಜಾಸ್ತಿ ಬಂದಾಗ ಸ್ವಲ್ಪ ಆ ಕಡೆ ನಿಂತ್ಕೊಂಡಿದ್ವಿ ಅಷ್ಟೇನೆ, ಇವತ್ತು ಈ ಕಡೆ ನಿಂತಿದ್ವಿ ಅಷ್ಟೇ. ನೋಡೋದಪ್ಪ ಏನಕ್ಕೆ ಅಂತಂದ್ರೆ ಇದೊಂದು ಮಾತು ಹೇಳ್ತೀನಿ. ಒಬ್ಬ ಮಗನಿಗೆ ಆತ ನಿಂದೆ CM ಅಲ್ಲ, PM ಅಲ್ಲ, ನೀವು ಯಾವುದೇ ಭಗವಂತ ನಿಂತರೂ ಕೂಡ ಆತನಿಗೆ ಎಷ್ಟೇ ಹಿಂದ್ಗಡೆ ತಳ್ಳಿದ್ರು ಕೂಡ ಅವನೊಂದು 50% 70% ಇರ್ತಾನೆ, ಮುಂದೆ ಹೋಗ್ಬೇಕಾ ಹಿಂದೆ ಬರ್ಬೇಕಾ ಅಂತ ಹೇಳಿ. ಆದ್ರೆ ಅದೇ ಒಬ್ಬ ಮಗನಿಗೆ ಹಿಂದ್ಗಡೆ ತಂದೆ ನಿಂತ್ರೆ ಅವನು 100% ಮುಂದೆ ಹೋಗ್ತಾನೆ. ಯಾಕಂದ್ರೆ ಇದೇ ನಮ್ಮ ತಂದೆಯವನ ಅಂತ. ಕಳೆದ ಬಾರಿ ನಮ್ಮ ಚುನಾವಣೆಯಲ್ಲಿ ಇವರೆಲ್ಲ ಹಿಂದೆ ನಿಂತು ನಮ್ಮನ್ನು ತಳ್ಳಿದಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದಾನೆ. ಇಲ್ಲ ಅಂದ್ರೆ ಖಂಡಿತ ಇಲ್ಲ. ಅದು ತುಂಬಾ ಸಂತಾಗೋಷ್ಠವಾಗಿ ಹೇಳ್ತೀನಿ. ಆ ಋಣ ತೀರ್ಸಕ್ಕೂ ಕೂಡ ಇದು 7 ಜನ ಎತ್ಕೊಂಡ್ರು ನನ್ನ ಕೈಲಾಗಲ್ಲ. ಆದ್ರೆ ಇವತ್ತು ನೀವೆಲ್ಲ ಸೇರಿದ್ದೀರಾ. ನಮ್ಮ ಗಾಡಿಗಾರ ಅಡಿಗೋರ್ಬೋದು, ನಮ್ಮ ಉದಯಣ್ಣಂಗಾಗ್ಬೋದು, ಚೆಲ್ವಣ್ಣಂಗಾಗ್ಬೋದು, ಅವ್ರ ಕೈನ ಬಲಪಡಿಸೋದಕ್ಕೆ ತಮ್ಮ ಅಮೂಲ್ಯವಾದ ಮತನ ಸ್ಟಾರ್ ಚಂದ್ರು ಅವ್ರಿಗೆ ಹಾಕಿ ತಮ್ಮ ಸೇವೆ ಮಾಡೋ ಅವಕಾಶನ ಮಾಡಿಕೊಡೋದು ಕರೆ ಮಾಡ್ಕೊಡ್ತೀನಿ. ನಿಮ್ಮ ಮನೆಯಲ್ಲೊಂದು ಪುಟ್ಟ ನನಗೆ ಕೋಪ ಬರುವುದು, ತಂದೆಗೆ ಪಯ್ಯ ಪಾಪು ಉರಿದು ಬಿಡುವುದು. ಪಾಪು ಹೆಸರು ಕೇಳಲ್ವಾ? ಥ್ಯಾಂಕ್ ಯು. ಮಾತಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ಆತ್ಮೀಯ ಎಲ್ಲ ಭಕ್ತರಲ್ಲಿ, ಎಲ್ಲ ಯುವಕರೇ, ಸಾರ್ವಜನಿಕರೇ, ಮೊದಲನೇದಾಗಿ ಕಲಾವಿದಕ್ಕೆ ಸ್ವಲ್ಪ ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವರಿದ್ದಾರೆ. ನಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ನೀಡಿ ನಮ್ಮ ಉದಯಗೌಡರಿಗೆ, ನಮ್ಮ ಚೆಲ್ವಣ್ಣನಿಗೆ, ನಿಮ್ಮ ರವಿಯವರಿಗೆ, ನಿಮ್ಮ ಸೇವೆ ಮಾಡೋದಕ್ಕೆ ಅವ್ರ ಕೈನ ಬಲಪಡಿಸಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ಕಳೆದ ಬಾರಿ ತೆರೆಯಿಂದ ನಿಂತು ಮಾಡಿದ ಸಹ ಯಾವತ್ತೂ ಮರಿಬಾರ್ದು. ಅದಕ್ಕೆ ಯಾವತ್ತಿದ್ರೂ ಮಾಡ್ತಿದ್ದೀವಿ. ಇವತ್ತಪ್ಪ ಗ್ರಾಮ ಬೇಕಾದಾಗ ಸ್ವಲ್ಪ ಆ ಕಡೆ ನಿಂತ್ಕೊಂಡಿದ್ವಿ ಅಷ್ಟೇನೆ, ಇವತ್ತು ಈ ಕಡೆ ನಿಂತಿದ್ವಿ ಅಷ್ಟೇ. ಹೌದಲ್ಲಪ್ಪ? ಏನಕ್ಕೆ ಅಂತಂದ್ರೆ ಇದೊಂದು ಮಾತು ಹೇಳ್ತೀನಿ. ಒಬ್ಬ ಮಗನಿಗೆ ಆತ ನಿಂದೆ CM ಅಲ್ಲ, PM ಅಲ್ಲ, ನೀವು ಯಾವುದೇ ಭಗವಂತ ನಿಂತರೂ ಕೂಡ ಆತನಿಗೆ ಎಷ್ಟೇ ಹಿಂದ್ಗಡೆ ತಳ್ಳಿದ್ರು ಕೂಡ ಅವರೊಂದು 50% 70% ಇರ್ತಾನೆ, ಮುಂದೆ ಹೋಗ್ಬೇಕಾ ಹಿಂದೆ ಬರ್ಬೇಕಾ ಅಂತ ಹೇಳಿ. ಆದ್ರೆ ಅದೇ ಒಬ್ಬ ಮಗನ ಹಿಂದ್ಗಡೆ ತಂದೆ ನಿಂತ್ರೆ ಅವ್ನು 100% ಮುಂದೆ ಹೋಗ್ತಾನೆ. ಯಾಕಂದ್ರೆ ಹಿಂದೆ ತಂದೆ ಅಂತ
ಕಳೆದ ಬಾರಿ ನಮ್ಮ ಚುನಾವಣೆಯಲ್ಲಿ ಇವರೆಲ್ಲ ಹಿಂದೆ ಇಳಿಸಿ ನಮ್ಮ ತಳ್ಳಿದಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದಾರೆ. ಇಲ್ಲಾಂದ್ರೆ ಖಂಡಿತ ಇಲ್ಲ. ಅದು ತುಂಬಾ ದಂಡಾದೇಶ ಆಗೈತಿದೆ. ಆ ಋಣ ತೀರ್ಸೋದು ಕೂಡ ಇದು 7 ಜನ ಹಚ್ಬೋದು ನನ್ನ ಕೈಲಾಗಲ್ಲ. ಆದ್ರೆ ಇವತ್ತು ನೀವೆಲ್ಲ ಸೇರಿದ್ದೀರಾ. ನಮ್ಮ ಗಾಡಿಗಾರರಿಗೆ ಹೊರಗೋದಾಕೋದು, ನಮ್ಮ ಉದಯಣ್ಣಂಗೆ ಹಾಕ್ಬೋದು, ಚೆಲುವಣ್ಣಂಗೆ ಹಾಕ್ಬೋದು, ಅವ್ರ ಕೈನ ಬಲಪಡಿಸೋದಕ್ಕೆ ನಮ್ಮ ಅಮೂಲ್ಯವಾದ ಮತನ ಸ್ಟಾರ್ ಚಂದ್ರವ್ರಿಗೆ ಹಾಕಿ ನಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಡೋ ನೀವು ಇಪ್ಪತ್ತರು ಕಾಕಿದ್ದು ನಿಜವಾಗ್ಲೂ ಅಂದ್ರೆ ಮಾತಾಡ್ಬಿಟ್ಟು ನಾನು ಹೋಗಲ್ಲ. ಖಂಡಿತ ನಿಮ್ಗೆ ಮತ ಕೊಟ್ಟೇ ಹೋಗ್ತೀನಿ. ನನ್ನ ಮನೆಯಲ್ಲೊಂದು ಪುಟ್ಟ ಕಾಪಿ ಕೈಯ ಪಾಪು ಮುರಿದುವುದು ಪಾಪಿ ಹೊತ್ತು ಕೇಳಲ್ವಾ? ಸಾಧ್ಯ